ತಗೋ ಇನ್ನೊಂದು ಸ್ಪೂನ್ ಹಾಕು. ಅವನ್ ಕೋಪ ಜಾಸ್ತಿ ಮಾಡೋದಿಕ್ಕೆ 2 ಸ್ಪೂನ್ ಸಾಕಾಗಲ್ಲ. ತಗೋ ಹಾಕು. ನೀವು ಹೇಳ್ದಂಗೆ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಲ್ವಾ, ಅದಕ್ಕೆ ನೀವು ನನಗೆ ಕೇಳೋದನ್ನ ಕೊಡಬೇಕು. ನೀವು ನನಗೆ ನಾನು ಕೇಳಿದ್ ಕೊಡಲಿಲ್ಲ ಅಂದರೆ ನನಗೆ ಕೋಪ ಬರುತ್ತಷ್ಟೆ. ಅಯ್ಯೋ ಬೇಡ, ನಾನು ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ನನಗೆ ಸ್ವೀಟ್ ಬೇಕು. ಅದೇ ನನಗೋಸ್ಕರ ಮನೆಗೆ ಬಂದಾಗ ಒಂದು ಸ್ವೀಟ್ ಮಾಡಿಕೊಟ್ಟಿದ್ರಲ್ವಾ, ಅದನ್ನು ಮತ್ತೆ ಮಾಡಿಕೊಡ್ಬೇಕು. ತಗೋ ವಿರಾಟ್ಗೆ ಹೋಗಿ ಸ್ವೀಟ್ ಕೊಡು. ತಗೋ, ಏನ್ ನೋಡ್ತಿದ್ಯಾ? ಸಿಂಧು ಅವ್ರೆ, ನೀವು ಮಾಡಿದ ಸ್ವೀಟು ಗಮ್ ಅಂತಿದೆ. ಅತ್ತೆ, ಅಜ್ಜಿ, ನಾನ್ ಕೊಟ್ಟಿರೋ ಡೋಸ್ಗೆ ಸಿಂಧು ಮನೆ ಬಿಟ್ಟು ಹೋಗೋದ್ ಗ್ಯಾರಂಟಿ. ಏನೇ ಮಾಡ್ದೆ? ಪಾಪ ನಮ್ ವೀರ್ ಸಿಂಧುಗೆ ಸ್ವೀಟ್ ಮಾಡಕ್ ಹೇಳಿದಾನೆ. ಅದಕ್ಕೆ ಫುಲ್ ಖುಷಿಯಿಂದ ಸ್ವೀಟ್ ಮಾಡ್ತಿದ್ದಾಳೆ. ಅದಕ್ಕೆ ಒಂದ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಡ್ ಮಾಡು ಅಂತ ಹೇಳಿ ಬಂದಿದ್ದೀನಿ. ಅಲ್ವೇ, ಸ್ವೀಟ್ ತಿಂದು ನಮ್ ವಿರಾಟ್ ಮನ್ಸು ಇನ್ನೂ ಸ್ವೀಟ್ ಆಗತ್ತೆ. ಅದ್ ಹೇಗೆ ಸಿಂಧು ಮೇಲೆ ಕೋಪ ಮಾಡ್ಕೋತಾನೆ? ಅಜ್ಜಿ, ಆ ಸ್ಪೆಷಲ್ ವಸ್ತು ತಿಂದ್ರೆ ಮನ್ಸು ಖುಷಿಯಾಗಿರೋದಕ್ಕಿನ್ನ ಕೋಪನೇ ಮಾಡ್ಕೊಳ್ಳೋದು. ಅಂದ್ರೆ ಏನು ಉಪ್ಪು ಹಾಕೋಕ್ ಹೇಳಿದ್ಯಾ? ಹೌದು ಅತ್ತೆ, ನೀವು ಸಖತ್ ಜೀನಿಯಸ್. ಹಾಗಿದ್ರೆ ನಮ್ ವಿರಾಟ್ಗೆ ಕೋಪ ನೆಟ್ಟಿಗೆ ಇರೋದು ಗ್ಯಾರಂಟಿ. ಹಾಗಾದ್ರೆ ತಾನೆ ನಾವ್ ಅನ್ಕೊಂಡಿರೋದ್ನ ಸಾಧಿಸಕ್ಕಾಗೋದು. ಸಿಂಧು ಅವ್ರೆ, ನೀವು ಮಾಡಿರೋ ಸ್ವೀಟ್ ಗಮಕ್ಕೆ ನನ್ನ ಹೃದಯ ತುಪ್ಪ ತರ ಮೆಲ್ಟ್ ಆಗ್ತಿದೆ. ಬೇಗ ತಗೊಂಬನ್ನಿ. ಇವಾಗ ಹಾರ್ಟ್ ಮೆಲ್ಟ್ ಆಗೋದಿರ್ಲಿ, ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಹಾಗ್ ಮಾಡಿದೀನಿ ವೀರ್. ಸಿಂಧು ಅವ್ರೆ, ಬೇಗ ಬನ್ನಿ. ನಾನ್ ಸ್ವೀಟ್ ತಿನ್ಬೇಕು ಅಂತ ಕಾಯ್ತಿದ್ರೆ ನೀವಿಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ. ಬೇಗ ಬನ್ನಿ.